ನಮಸ್ಕಾರ ಮಕ್ಕಳೇ. ಇವತ್ತಿನ ನಮ್ಮ ಕಥೆಯ ಹೆಸರು ಚಿಟ್ಟೆ ಮತ್ತು ಜಾದೂ ಹೂವು. ಬನ್ನಿ ಪುಟಾಣಿಗಳೇ, ಎಲ್ಲರೂ ಹೀಗೆ ಹತ್ರ ಬನ್ನಿ ನೋಡೋಣ. ಅಜ್ಜಿ, ಇವತ್ತು ನಿಮ್ಗೊಂದು ಮಜವಾದ ಕತೆ ಹೇಳ್ತೀನಿ. ಎಲ್ಲರೂ ಸದ್ದಿಲ್ಲದೆ ಆರಾಮಾಗಿ ಕೂತು ಕೇಳ್ಬೇಕು, ಆಯ್ತಾ? ಹಾಗಾದ್ರೆ ನಮ್ಮ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಅದರ ಹೆಸರು ಚಿಂಕಿಯ ಜಗತ್ತು. ಅಂದಾಗೆ ಯಾರು ಈ ಚಿಂಕಿ? ಅವಳ ಜಗತ್ತು ಹೇಗಿತ್ತು? ಬನ್ನಿ ಒಳಗೆ ಹೋಗಿ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ತೋಟ ಇತ್ತು. ಆಹಾ, ಅಲ್ಲಿ ಕೆಂಪು, ಹಳದಿ, ನೀಲಿ, ಗುಲಾಬಿ, ಅಬ್ಬಾ, ಎಷ್ಟೊಂದು ಬಣ್ಣ ಬಣ್ಣದ ಹೂವುಗಳು. ಆ ಹೂವುಗಳ ಮಧ್ಯೆ ಫುರ್ಫುರ್ ಅಂತ ರೆಕ್ಕೆ ಬಡಿಯುತ್ತಾ ಒಂದು ಪುಟ್ಟ ಮುದ್ದಾದ ಚಿಟ್ಟೆ ಹಾರಾಡುತ್ತಿತ್ತು. ಅದರ ಹೆಸರು ಗೊತ್ತಾ? ಚಿಂಕಿ. ಚಿಂಕಿಗೆ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಖುಷಿ. ಒಂದು ಕೆಂಪು ಹೂವಿನಿಂದ ಫುರ್ರ್ ಅಂತ ಹಾರಿ ಹಳದಿ ಹೂವಿಗೆ, ಅಲ್ಲಿಂದ ನೀಲಿ ಹೂವಿಗೆ ಹೀಗೆ ಹಾರ್ಕೊಂಡು ರುಚಿಯಾದ ಜೇನು ಹೀರುತ್ತಾ ಆಟ ಆಡೋದಂದ್ರೆ ಅದಕ್ಕೆ ಬಹಳಾನೇ ಇಷ್ಟ. ಹೀಗೆ ಖುಷಿಯಾಗಿ ಆಟ ಆಡ್ತಾ ಇರುವಾಗ ಒಂದು ದಿನ ಏನಾಯ್ತು ಗೊತ್ತಾ? ಚಿಂಕಿಗೆ ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಅದೇ ಹೊಳೆಯುವ ಹೂವು. ಪ್ರತಿದಿನದಂತೆ ಹಾರಾಡುತ್ತಾ ಚಿಂಕಿ ತೋಟದ ಒಂದು ಮೂಲೆಗೆ ಬಂತು. ಅಲ್ಲೇನಿತ್ತು ಗೊತ್ತಾ? ಬೇರೆ ಎಲ್ಲಾ ಹೂವುಗಳಿಗಿಂತ ವಿಚಿತ್ರವಾದ, ರಾತ್ರಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರದ ಹಾಗೆ ಪಳಪಳ ಅಂತ ಹೊಳಿತಾ ಇದ್ದ ಒಂದು ಹೂವು. ಅದನ್ನೋಡಿ ಚಿಂಕಿಯ ಕಣ್ಣುಗಳು ದೊಡ್ಡದಾದ್ವು. ಅರೇ ಅಂತ ಆಶ್ಚರ್ಯ ಆಯಿತು. ಅದನ್ನೋಡಿ ಚಿಂಕಿ ಮೆಲ್ಲೆಗೆ ತನ್ನಲ್ಲೇ ಅಂದುಕೊಂತು, ಅಬ್ಬಬ್ಬಾ, ಈ ಹೂವು ಯಾಕೀಗೆ ಮ್ಯಾಜಿಕ್ ಮಾಡಿದಾಗ ಹೊಳಿತಾ ಇದೆ? ಇದರ ಹತ್ರ ಹೋಗಿ ನೋಡ್ಬೇಕಲ್ಲ. ಕುತೂಹಲ ತಡೆಯೋಕೆ ಆಗ್ಲೇ ಇಲ್ಲ ಚಿಂಕಿಗೆ. ಮೆಲ್ಲಗೆ ಹಾಗೆ ಹಾರಿ ಹೋಗಿ ಆ ಹೂವಿನ ಮೃದುವಾದ ದಳಗಲ ಮೇಲೆ ಕೂತ್ಕೊಂಡ್ಲು. ಅಷ್ಟೇ, ಅದು ಕುಳಿತಿದ್ದೆ ತಡ ಝಳಕ್ ಅಂತೊಂದು ಬೆಳಕು. ಆ ಹೂ ಇನ್ನಷ್ಟು ಜೋರಾಗಿ ಇಡೀ ತೋಟನೇ ಬೆಳಗುವ ಹಾಗೆ ಪಳಪಳ ಅಂತ ಹೊಳಿಲಿಕ್ಕೆ ಶುರು ಮಾಡ್ತು. ಚಿಂಕಿ ಹೀಗೆ ಆಶ್ಚರ್ಯ ಮತ್ತು ಸಂತೋಷದಲ್ಲಿ ತೇಲುತ್ತಿರುವಾಗಲೇ ಎಲ್ಲೋ ದೂರದಿಂದ ಒಂದು ಸಣ್ಣ ಬೇಸರದ ಸದ್ದು ಕೇಳಿಸ್ತು. ಚಿಂಕಿ ಕಿವಿ ನಿಮ್ರಿಸಿ ಕೇಳಿದ್ಲು. ಚಿಂಕಿ ಆ ಸದ್ದು ಬಂದ ಕಡೆ ಹಾರಿ ನೋಡಿದಳು. ಅಲ್ಲಿ ಒಂದು ಎಲೆಯ ಕೆಳಗೆ ಒಂದು ಪುಟ್ಟ ಜೇನುನೊಣ ತನ್ನ ಅಮ್ಮನನ್ನ ಕಳೆದುಕೊಂಡು ದಾರಿ ತಪ್ಪಿ ಗುಯ್ ಅಂತ ಅಳುತ್ತಾ ಕುಳಿತಿತ್ತು. ಪಾಪ ಅದಕ್ಕೆ ತುಂಬಾ ಭಯ ಆಗಿ ಚಳಿಯಿಂದ ನಡುಗ್ತಾ ಇತ್ತು. ಅಯ್ಯೋ ಪಾಪ, ಆ ಅಳುತ್ತಿದ್ದ ಜೇನುನೊಣವನ್ನು ನೋಡಿ ಚಿಂಕಿಯ ಮನ್ಸಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಈಗ ಚಿಂಕಿ ಏನ್ ಮಾಡಬಹುದು? ಸುಮ್ನೆ ಹಾರಿ ಹೋಗ್ಬೇಕಾ ಅಥವಾ ಅದಕ್ಕೆ ಸಹಾಯ ಮಾಡ್ಬೇಕಾ? ನೀವೇ ಹೇಳಿ ನೋಡೋಣ ಮಕ್ಳೇ. ಮತ್ತು ಆಗ್ಲೇ ನೋಡಿ, ಆ ಹೊಳೆಯುವ ಹೂವಿಗಿಂತ ದೊಡ್ಡದಾದ ನಿಜವಾದ ಜಾದು ನಡೆದಿದ್ದು. ಅದೇ ಸಹಾಯದ ಜಾದು. ಚಿಂಕಿ ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ. ತಕ್ಷಣ ಆ ಜೇನುನೊಣದ ಹತ್ತಿರ ಹಾರಿ ಹೋಗಿ ತನ್ನ ರೆಕ್ಕೆಯಿಂದ ಅದರ ಕಣ್ಣೀರನ್ನು ಒರೆಸಿ, ಅಳ್ಬೇಡ ಪುಟಾಣಿ, ಭಯಪಡ್ಬೇಡ, ಬಾ, ನಾನು ನಿನ್ನನ್ನು ನಮ್ಮ ಸ್ನೇಹಿತರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರು ನಿನ್ನ ಅಮ್ಮನನ್ನು ಹುಡುಕರು ಸಹಾಯ ಮಾಡ್ತಾರೆ ಅಂತ ಹೇಳಿ ಜೊತೆಯಲ್ಲಿ ಕರ್ಕೊಂಡು ಹೋಯ್ತು. ಚಿಂಕಿಯ ಸ್ನೇಹಿತರಾದ ಬೇರೆ ಜೇನುನೊಣಗಳನ್ನು ನೋಡಿದ ತಕ್ಷಣ ಪುಟಾಣಿ ಜೇನಿಗೆ ಜೀವ ಬಂದ ಹಾಗಾಯ್ತು. ಅದರ ಅಳು ನಿಂತೋಗಿ ಮುಖದಲ್ಲಿ ನಗು ಮೂಡಿತು. ಅದು ಖುಷಿಯಿಂದ ಚಿಂಕಿಗೆ ಹೇಳಿತು, ತುಂಬಾ ಧನ್ಯವಾದ ಚಿಂಕಿ, ನೀನು ನನಗೆ ದಾರಿ ತೋರಿಸಿದೆ. ಚಿಂಕಿಯ ಈ ಸಹಾಯವನ್ನು ನೋಡಿ ಆ ಜಾದೂ ಹೂವು ಮತ್ತಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಾ ತೋಟದ ತುಂಬಿಕೊಂಡ ಒಂದು ಸುಂದರ ಶಾಂತಧನಿಯಲ್ಲಿ ಹೇಳಿತು, ಯಾವಾಗ ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತೇವೆಯೋ ಆಗ ಕೇವಲ ಅವರಷ್ಟೇ ಅಲ್ಲ, ಇಡೀ ತೋಟವೇ ಸಂತೋಷದಿಂದ ನಗುತ್ತದೆ. ಆ ಮಾತು ಕೇಳಿದ್ದೇ ತಡ ತೋಟದಲ್ಲಿದ್ದ ಎಲ್ಲ ಹೂವುಗಳು ಸಂತೋಷದಿಂದ ತಲೆದೂಗಿದ್ವು. ಮೊದಲಿಗಿಂತಲೂ ದೊಡ್ಡದಾಗಿ ಇನ್ನೂ ಬಣ್ಣವಾಗಿ ಅರಳಿ ನಗಲಿಕ್ಕೆ ಶುರು ಮಾಡಿದ್ವು. ಇಡೀ ತೋಟವೇ ಒಂದು ಸುಂದರ ಹಬ್ಬದ ಹಾಗೆ ಒಳ್ಳೆ ಪರಿಮಳದಿಂದ ತುಂಬಿ ಹೋಯಿತು. ಇದನ್ನು ನೋಡಿ ಚಿಂಕಿ, ಆ ಪುಟಾಣಿ ಜೇನು ಮತ್ತು ಅದರ ಹೊಸ ಸ್ನೇಹಿತರೆಲ್ಲರೂ ಖುಷಿಯಿಂದ ಹೇ ಅಂತ ಕೂಗ್ತಾ ಬಣ್ಣದ ಹೂವುಗಳ ಸುತ್ತ ಜೊತೆಯಾಗಿ ಹಾರಾಡ್ತಾ ಸಂಭ್ರಮಿಸಿದರು. ಹಾಗಾದ್ರೆ ಮಕ್ಕಳೇ, ಈ ಕಥೆಯಿಂದ ನಾವು ಏನ್ ಕಲ್ತ್ವಿ? ನಿಜವಾದ ಜಾದೂ ಇರೋದು ಹೊಳೆಯುವ ಹೂವಿನಲ್ಲ, ಬದಲಿಗೆ ಸಹಾಯ ಮಾಡುವ ನಮ್ಮ ಮನಸ್ಸಿನಲ್ಲಿ. ನಾವು ಬೇರೆಯವರಿಗೆ ಸಹಾಯ ಮಾಡುವ ಒಳ್ಳೆಯ ಮನಸ್ಸು ಇಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಸಂತೋಷವೇ ತುಂಬಿರುತ್ತದೆ. ನೆನ್ಪಿಡಿ, ಆಯ್ತಾ ಮಕ್ಕಳೇ? ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.